ಆಫರ್ಮೇಷನ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತಾ? ಪಾಸಿಟಿವ್ ಆಗಿ ಮಾತಾಡಿದ ತಕ್ಷಣ ಲೈಫೆಲ್ಲ ಚೇಂಜ್ ಆಗಿಬಿಡತ್ತಾ? ಆಫರ್ಮೇಷನ್ಸ್ ಹೇಳೋದ್ರಿಂದ ಏನು ಮಹಾ ಬೆನಿಫಿಟ್ ಆಗುತ್ತೆ? ಲೈಫೆಲ್ಲ ಹಾಗೆ ನೆಗೆಟಿವ್ ಆಗೇ ಇರಬೇಕಾದ್ರೆ ವಾಟ್ಸ್ ದ ಯೂಸ್ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ ವಾಟ್ಸ್ ದಿಸ್ ವಿಡಿಯೋ ಅಂಟಿಲ್ ದಿ ಎಂಡ್. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಇವಾಗ ಸಪೋಸ್ ನೀವೊಂದು ಅಡುಗೆ ಮಾಡಿರ್ತೀರ, ಆಯಿತಾ? ಮಾಡಿರೋ ಅಡುಗೆ ಬಂದ್ಬಿಟ್ಟು ಫುಲ್ಲು ಬರ್ನ್ ಆಗಿಬಿಟ್ಟಿರುತ್ತೆ, ವಾಸನೆ ಬಂದಿರುತ್ತೆ. ಸೊ ಅದ್ರದ್ದು ಏನು ಪ್ಯಾನ್ ಇರುತ್ತೆ, ಪ್ಯಾನ್ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿರುತ್ತೆ, ಎಣ್ಣೆ ಜಿಡ್ಡು ಅಂಟು ಅಷ್ಟು ಕಪ್ಪು ಕಲರ್ ಆಗಿಬಿಟ್ಟಿರುತ್ತೆ. ಅದನ್ನು ಇವಾಗ ನೀವು ಹೊಸದು ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ? ಸೊ ಫಸ್ಟು ಬಿಸಿನೀರಲ್ಲಿ ನೆನೆಸ್ತೀರಾ, ಸೋಪ್ ಹಾಕಿ ನೆನೆಸ್ತೀರಾ, ಆಮೇಲೆ ನಿಧಾನಕ್ಕೆ ಬ್ರಷ್ ತೊಗೊಂಡು ಉಜ್ತಾ ಬರ್ತೀರಾ. ಸೊ ಆಫರ್ಮೇಷನ್ಸ್ ಕೂಡ ಪ್ರಿಟಿ ಮಚ್ ಇದೇ ಥರನೇ ಕೆಲಸ ಮಾಡೋದು. ಸೊ ನಿಮ್ಮ ಲೈಫು ಯಾವುದೇ ಸಿಚುವೇಷನಲ್ಲಿ ಇದ್ದರೂ ಕೂಡ ಅದನ್ನು ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಬ್ರಷಲ್ಲಿ ನಿಧಾನಕ್ಕೆ ಉಜ್ತಾ ಹೇಗೆ ಅದು ಹೊಸ ಪಾತ್ರೆ ಆಗುತ್ತೆ. ನೀವು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನಿಮಗೆ ನೀವು ಪದೇ ಪದೇ ಹೇಳೋದ್ರಿಂದ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ಬಿಕಾಸ್ ಇದಕ್ಕೆ ಕಾರಣ ಬಂದು ಸಬ್ ಕಾನ್ಷಿಯಸ್ ಮೈಂಡ್. ನೀವು ಏನನ್ನ ನಂಬ್ತೀರಾ ಅದೇ ನಿಮಗೆ ಬೇಕು ಅಂತ ಅಂದ್ಕೊಂಡು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಲೈಫನ್ನು ಆ ಥರ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ವೆನ್ ಯು ಸ್ಟಾರ್ಟ್ ಸೇಯಿಂಗ್ ದಿಸ್ ಪಾಸಿಟಿವ್ affirmations and believe on it, your subconscious brain feels that okay, this is what she is ordering from me anta adanne tankodutte. So do practice affirmations. Video ishta aitu antandre share it with someone you really care the most.